ಧಮ್ಕಿ. ಹಿಂದೆ ಟೆರರಿಸ್ಟ್ಗಳು ಈ ತರ ಕೊಡ್ತಾ ಇದ್ರು. ಟೆರರಿಸ್ಟ್ಗಳು ಇಂಥ ಟೈಮಲ್ಲಿ ಬಾಂಬ್ ಹಾಕ್ತೀರಿ ನಾವು ಅಂತ. ಹಂಗೆ ಒಬ್ಬ ಗವರ್ನರ್ ಈ ರಾಜ್ಯದ ಮೊದಲ ಪ್ರಜೆ, ಅವ್ರಿಗೆ ಬೆದರಿಕೆ. ಇನ್ನು ನಮ್ಮ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಜಮೀರ್ ಅಹಮದ್ ಅವ್ರು ಯಾರ ಮಾತೋ ಕೇಳ್ಬಿಟ್ಟು ಸೈನ್ ಮಾಡ್ತಾ ಇದ್ದಾರೆ, ಗವರ್ನರ್ಗೆ ತಿಳುವಳಿಕೆ ಇಲ್ಲ ಅಂತಾನೂ ಹೇಳಿದ್ದಾರೆ ಅವರು. ಈ ತರ ಅವ್ರಿಗೆ ಅವಮಾನ ಮಾಡ್ತಾ ಇವತ್ತಿನ ಗವರ್ನರ್ಗೆ ಏನಿಟ್ಟಿದ್ದಾರೆ, ನೀನು ಎಜುಕೇಶನ್ ಮಿನಿಸ್ಟ್ರು, ಘಟಿಕೋತ್ಸವಕ್ಕೆ ಮಾತ್ರ ಬರಬೇಕು. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಕರೆದ್ರೆ ಅವ್ರಿಗೇನು ವೈಸ್ ಚಾನ್ಸಲರ್ ನೇಮಕ ಮಾಡೋ ಅಧಿಕಾರನೇ ಇರಲ್ಲ. ಬಂದು ಘಟಿಕೋತ್ಸವದಲ್ಲಿ ಆ ಕೋಟ್ ಹಾಕೊಬೇಕು. ಕೋಟ್ ಹಾಕೊಂಡು ಕೂತ್ಕೊಂಡು ಅವ್ರು ಕೊಡೋ ಕಾಫಿ ತಿಂಡಿ ತಿನ್ಕೊಂಡು ಸೀದಾ ಹೋಗ್ಬೇಕು. ರಾಜ್ಯಪಾಲರು ವಿಶ್ವಾಸ ಮಸೂದೆ 2025 ಸಿದ್ಧ, ಬಜೆಟ್ ಅಧಿವೇಶನದಲ್ಲಿ ಮಂಡನೆ. ರಾಜ್ಯಪಾಲರಿಗೆ ಘಟಿಕೋತ್ಸವದಲ್ಲಿ ಮಾತ್ರ ಅವಕಾಶ. ಇದು ಸರ್ಕಾರದ ನಡೆ, ರಾಜ್ಯಪಾಲರ ಕಿಡಿ. ಇನ್ನೊಂದು ಇದರಲ್ಲಿ ಇವ್ರ ನಡೆ, ಅವ್ರ ಕಿಡಿ. ಅಂದ್ರೆ ಸೌಹಾರ್ದಯುತವಾಗಿ ಈ ಸರ್ಕಾರ ಮಾಡ್ತಾ ಇದೆಯಾ ಅಂತ, ಪಾರದರ್ಶಕ, ಸಂವಿಧಾನ ಇವೆಲ್ಲವನ್ನ ಹೇಳ್ತಾ ಇದಾರಲ್ಲ, ಎಲ್ಲಿ ನಡೀತಾ ಇದೆ ಇವತ್ತು? ಈ ಒಂದು ಸೇಡಿನ ರಾಜಕಾರಣದಿಂದ ಕರ್ನಾಟಕದಲ್ಲಿ ಈ ಸುಳ್ಳು ಹೇಳುವಂತ ಒಂದು ಸರ್ಕಾರ, ಸುಳ್ಳಿನ ಡಿಕ್ಷನರಿಯನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ನನ್ಗನ್ಸ್ತೈತೆ ಗವರ್ನರ್ ಅವ್ರನ್ನ ಕರೆದು ಅವ್ರ ಕೈಲಿ ಈ ಸರ್ಕಾರ ಇಂತಿಂತ ಗನಂದಾರಿ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ. ನನಗೆ ಒಂಥರ ಜನಗಳಿಗೆ, ನಮಗೆಲ್ಲ ಒಂಥರ ಭ್ರಮೆ ಆಗ್ತಾ ಇದೆ ಈ ಸರ್ಕಾರದ ಬಗ್ಗೆ. ಈ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ, ಗವರ್ನರ್ ಅವ್ರನ್ನ ಕರೆಸಿ ಭಾಷಣ ಓದಿಸಿದ್ದಾರೆ. ಈ ಸರ್ಕಾರ ಕನ್ನಡಿ ಮುಂದೆ, ಅಂದ್ರೆ ಕನ್ನಡಿಯ ಗಂಟು ಅಂತೀರಿ ನಾವು, ಕನ್ನಡಿಯ ಗಂಟು, ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಡೋದು. ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿನ ಕೇಳೋದು, ನಾನು ಹೆಂಗಿದ್ದೀಯಾ ಅಂತ. ಅದಕ್ಕೆ ಕನ್ನಡಿ ಏನು ಹೇಳ್ತೈತೆ? ಮಿರರ್. ಆ ಮಿರರ್ ಕನ್ನಡಿ ಏನು ಹೇಳ್ತೈತೆ ಅಂದ್ರೆ, ನೀನು ಹೇಗಿದ್ದೀಯಾ ಅಂತ ಹೇಳಿದ್ರೆ, ನೀನು 7 ಸಪ್ತ ಸಾಗರಗಳನ್ನ ದಾಟಿ, ಅಲ್ಲೊಂದು ದ್ವೀಪ ಇದೆ, ಸಪ್ತ ಸಾಗರಗಳಲ್ಲಿ ಒಂದು ದ್ವೀಪ ಇದೆ, ಅಲ್ಲೊಬ್ಬ ರಾಜ್ಕುಮಾರ್ ಪಿಕ್ಚರ್, ರಾಜ್ಕುಮಾರ್, ಆ ದ್ವೀಪದಲ್ಲಿ ಒಬ್ಬ ರಾಜಕುಮಾರಿ, ಅಷ್ಟು ಸುಂದರವಾಗಿದ್ದೀಯಾ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನೀವು ಏನು ಹೇಳ್ತತೆ ಅದನ್ನ ಎಳ್ಕೊಂಡಿದ್ದೀರಾ. ನೀವು ಜನದ ಮುಂದೆ ನಿಂತಿಲ್ಲ. ನೀವು ಜನದ ಮುಂದೆ ಹೋದ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾ ನೋಡಿ, ಮಾಧ್ಯಮ ನೋಡಿ, ದಿನ ಮಾಧ್ಯಮದಲ್ಲಿ ಏನ್ ಬರ್ತಾ ಇದೆ? ದಿನನಿತ್ಯ ಇದೆ ಸರ್ಕಾರ, ಅಲ್ಲಿ ಆತ್ಮಹತ್ಯೆ, ಇಲ್ಲಿ ರೈತರ ಆತ್ಮಹತ್ಯೆ, ಅಲ್ಲಿ ಬ್ಯಾಂಕ್ ದರೋಡೆ, ಮುಳುಗುತ್ತಿರುವ ಬೆಂಗಳೂರು. ಬರ್ತಾರೆ ಆಮೇಲೆ ಅಧ್ಯಕ್ಷರೇ, ಈಗ ಬಂದೇ ಬರ್ತಾರೆ. ನಾನು ಹೇಳಿದ್ಮೇಲೆ ಈಗ ಬಂದೇ ಬರ್ತಾರೆ. ನೀವು ಬೇಡ ಅಂದ್ರೆ ಬರ್ತಾರೆ, ಈಗ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಪಾರದರ್ಶಕ ಆಡಳಿತ. ರಾಮಲಿಂಗಾರೆಡ್ಡಿ ಹೇಳಿದ್ರು 3 ವರ್ಷದ ಮುಂದೆ ಮುಳುಗ್ತಾ ಅಂತ. 3 ವರ್ಷದಿಂದ ಮುಳುಗ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಜನಕ್ಕೆ ಹೇಳಿ ಇನ್ನು ಮುಳುಗ್ಸಲ್ಲ ಬೆಂಗಳೂರು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು. ಅಶೋಕಣ್ಣ ಮುಳುಗ್ಸಲ್ಲ ಅಂತ ಹೇಳಿದ್ರು. ಒಂದ್ ಸೆಕೆಂಡ್ ಒಂದೇ ಸೆಕೆಂಡ್. ತಾವು ಜನದ ಮುಂದೆ ಹೋಗಿಲ್ಲ ಅಂತಂದ್ರಿ, ಉಪಚುನಾವಣೆಗಳಲ್ಲಿ ಜನದ ಮುಂದೆ ಹೋದ್ವಿ, ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಚುನಾವಣೆ ಹೇಗಾಗಿತ್ತು ಅಂತ ನೆನೆಸ್ಕೊಂಡ್ರೆ ಚುನಾವಣೆಗಳಲ್ಲಿ ಹೋಗಿ 3 ಉಪಚುನಾವಣೆ ಉಪಚುನಾವಣೆ ಹೇಗೆ ನಡೆಯುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ಕೊಳ್ಳಿ, ನಮಗೆ
ಹೇಗೆ ಜನ ನೇರವಾಗಿ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಪಾರ್ಲಿಮೆಂಟ್ ಜಯನ ಕೊಟ್ಟು ಕಡಿಮೆ ಆಗಿದೆ. ನಮ್ಮ ಸರ್ಕಾರ ಯಾವುದು? ಯಾರ್ದು? ನಿಮ್ಮ ಭಾರತ ಅಲ್ಲ ನಿಮ್ದು ನ್ಯಾಷನಲ್ ಲೆವೆಲ್ ಈಗ ನೀವು ಅಧಿಕಾರದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ಎಷ್ಟು ಅದು ಇದಿತ್ತು, ಈಗ ಎಷ್ಟಿದೆ? ಅಲ್ಲ ಕಡಿಮೆ ಸರ್, ಆಗಿದೆ. ಕರ್ನಾಟಕ ರಾಜ್ಯದ ಮಾತಾಡಿ. ಹೊಗಳ್ತಾ ಇದ್ದೀರಾ? ಈಗ ಕರ್ನಾಟಕ ರಾಜ್ಯದ ನೀವು ಮಾತಾಡಿ. ಕರ್ನಾಟಕ ರಾಜ್ಯ ಅವ್ರು ಕೇಳ್ತಿರೋದೇನು? ಕರ್ನಾಟಕ ರಾಜ್ಯದ್ದು 27 ಲೋಕಸಭಾ ಚುನಾವಣೆ ಅಲ್ಲ ಅವರು ಲೋಕಸಭಾ ಚುನಾವಣೆಯಲ್ಲಿ ಸಂಖ್ಯೆ ಎಷ್ಟು? ಪರ್ಸೆಂಟೇಜ್ ಎಷ್ಟಿದೆ? ಹಾಗಾಗಿ ಪಾಪ ಅವ್ರು ನೆನಪಾಗೋದು ಬರೀ ಉಪಚುನಾವಣೆ. ಆಲ್ ಇಂಡಿಯಾ ನೋಡೋದಕ್ಕಿಂತ ಸುಮ್ಮನೆ small chocolate. ಜೆಡಿಎಸ್ ನಮ್ಗೆ ಹಾಗಾಗಿ 3 ಉಪಚುನಾವಣೆಗಳು ರಜೆಗಳು. ಹಾಗಾಗಿ ನಿಜವಾದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಮತದಾರರು ನಿಜವಾದ ಪರಿಸ್ಥಿತಿ ಗೊತ್ತಿದೆ. ಹಾಗಾಗಿ ಬಿಡಿ. ವೋಟ್ ಹಾಕ್ಸಿ ಗೆಲ್ಸಿದ್ದಾರೆ. ಕುತ್ಕೊಂಡ್ಬಿಡ್ರಿ ಆಗ ನೋಡ್ರೆ ಬೈ ಎಲೆಕ್ಷನ್ ನಾವು ಕಳೆದ ನಮ್ಮ ಸರ್ಕಾರದಲ್ಲಿ 18 ಗೆದ್ದಿದ್ದೀವಿ. ಆಯ್ತು ಕುತ್ಕೊಂಡ್ಬಿಡ್ರಿ ಮಾತಾಡ್ತಾರೆ. ಆಗಿನ ಕಾಲದಲ್ಲಿ ಎಲ್ಲಾನು ಇತ್ತು ಸರ್, ಕಾಲಚಕ್ರ. ಅವಾಗ ನೀವೇ ಹೇಳ್ತಾ ಇದ್ರಲ್ಲ, ಅಲ್ಲಿ ಇಲ್ಲಿದ್ದಾಗ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಲ್ಯಾಂಪ್ ಪೋಸ್ಟ್ ಕೊಟ್ಟರು ಗೆಲ್ತಾ ಇದ್ರು. ಈಗ ಅವಾಗ ನಿಮ್ ನಡೆದಿದೆ ಅಂತ ಹೇಳ್ತಾ ಇದ್ರೆ, ಈಗ ನಿಮ್ ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾ ಇರೋದಷ್ಟೇ. ನಮ್ಮ ಪರಿಸ್ಥಿತಿ ಏನಾಗಿದೆ? ಲೋಕಸಭಾ ಏನಾಯ್ತು, ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ನಿಮ್ಮ ಪರಿಸ್ಥಿತಿ ಏನಾಗಿದೆ? ನಿಮ್ಮ ಪಕ್ಷ ನೋಡ್ಕೊಂಡ್ರೆ ಪ್ರತಿಪಕ್ಷ ಸ್ಥಾನ ಗೊತ್ತಾಗ್ತದೆ ಇಲ್ಲೇ. ಅಲ್ಲ ಪ್ರತಿಪಕ್ಷದ ಪ್ರತಿಪಕ್ಷ ಸ್ಥಾನನೂ ಸಹ ಏಕ್ದಮ್ ಅಲ್ಲ ಈ ಬಾರಿ ಬಿಡಿ. ಸ್ವಲ್ಪ ಎಲ್ಲ ಒಂದು ಅಂತ ಪರಿಸ್ಥಿತಿಗೆ ಅಲ್ಲ ನೀವೇನ್ ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಾ? ಇವತ್ತು ರೀಜನಲ್ ಪಾರ್ಟಿ ಆಗ್ಬಿಟ್ಟಿದ್ದೀರಾ ನೀವು. ನೋ ಮೋರ್ ಯುವರ್ ನ್ಯಾಷನಲ್ ಪಾರ್ಟಿ, ರೀಜನಲ್ ಪಾರ್ಟಿ. ತೆಲಂಗಾಣದಲ್ಲಿ ಇದ್ದೀರಾ, ಮಹಾರಾಷ್ಟ್ರದಲ್ಲಿ ಏಕಸಾಥ್ ಶಿಂದೆ ಬಿಟ್ರೆ ಇಲ್ಲ, ತಮಿಳುನಾಡಿನಲ್ಲಿ ಇದ್ದೀರಾ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಾರ್ತ್ ಈಸ್ಟ್ ಅಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಕಾಂಗ್ರೆಸ್ ಮಧ್ಯಪ್ರದೇಶಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಗುಜರಾತ್ ನಲ್ಲೂ ಕೂಡ ಎಷ್ಟು ಜನಕ್ಕೆ ಆಪರೇಷನ್ ಕಮಲ ಮಾಡಿ ತಗೊಂಡಿದ್ರೆ ನೋಡಿರಿ. ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದ್ಸರಿ ಬಿಜೆಪಿ ಬರಕ್ ಸಾಧ್ಯ ಆಗಿಲ್ಲ. ಸ್ವಲ್ಪ ಮೇಲೆ ನೀವು ಮಾತಾಡ್ತಾ ಇದ್ದೀರಾ? ನಾವು ಪೂರ್ತಿ 50 ವರ್ಷ ಕೇಂದ್ರದಲ್ಲಿ ನೀವು ಕೂತ್ಕೊಳ್ಳಿ. ಇಲ್ಲ ಅದಕ್ಕೆ ಸುಮ್ಮನೆ ಕುಂದ್ರಿ. 90 ಮಾರ್ಕ್ಸ್ ಸಾಧನೆ ಮಾಡಿ ಇಲ್ಲಿ ನೋಡಿ ಏನ್ ಸ್ವೀಟ್ ಗೆದ್ದಿದ್ದೀರಾ? ಅಷ್ಟೇ ಬಿಡಿ. ನಿಮ್ಮ ಯಾಕೆ ಬೆಳೆಸ್ತೀರಿ? ಮೋದಿ ಗುಣಗಾನ ಮಾಡ್ಬಿಟ್ಟಿಲ್ಲ ಅಂತಾರೆ ನಮಗೆ. ಹೇಳ್ರಿ, ಅದಕ್ಕೆ ಏನಾಯ್ತು? ಬಹಳ ಚೆನ್ನಾಗಿ ನಾನು ಈ ಸರ್ಕಾರ ಡಬಲ್ ಇಂಜಿನ್ ಮಾತಾಡ್ತಾ ಇದೆ. ಈ ಸರ್ಕಾರ ಇದ್ರ ಬಗ್ಗೆ ಸರ್ಕಾರ ಈ ಸರ್ಕಾರ ಸಿಂಪಲ್ ಆಗಿ ಹೇಳ್ಬೋದು. ಈ ಸರ್ಕಾರ ಮುಗಿಸ್ರಿ ಖರ್ಗೆ ಅವರೇ, ಜಾಸ್ತಿ ಮಾತಾಡ್ಬೇಕು ಇವಾಗ. ಸ್ವಲ್ಪ ಬಹಳ ಜಾಸ್ತಿ ಅದಕ್ಕೆ ನನ್ನ ಹೆಸರು ತಗೊಂಡಿದ್ದೀರಾ? ಎದ್ದಿಲ್ಲ. ಯಾಕಂದ್ರೆ ಗವರ್ನರ್ ಬಗ್ಗೆ ಹೇಳ್ತಾ ಇದ್ರಿ, ನಮ್ಮ ಯಾವ್ದು ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ರಿ. ಯುಪಿ ನಲ್ಲೂ ಹಂಗೆ ಇದೆ, ಗುಜರಾತ್ ಅಲ್ಲಿ ಹಂಗಿದೆ, ಮಹಾರಾಷ್ಟ್ರದಲ್ಲಿದೆ. ಖುಷಿ ಪಡ್ಬೇಕು. ಅದಕ್ಕೆ ನಾನು ಖುಷಿನ ವ್ಯಕ್ತಪಡಿಸ್ತಾ ಇದ್ದೀನಿ. ಹೋಗಕ್ಕೂ ಕಾಯಲ್ಲ ನೀವು. ಸನ್ಮಾನ್ಯ ಅಧ್ಯಕ್ಷರೇ, ಬನ್ನಿ ಅಂತ ಕರಿತೀವಿ. ಬಿಜೆಪಿ ಸರಿ ಬೆಳೆಸ್ತೀರಪ್ಪ. ನಾವಿಲ್ಲ